ಮನು ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಸೊ ವೆಲ್ಕಮ್ ಬ್ಯಾಕ್. ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಅವರ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲೆಮಾರಿಗಳು. ಸೊ ನಮ್ಮದು ಬ್ಯಾಂಗ್ಳೂರು ಟು ಲಡಾಖ್ ರೈಡ್ ಏನಿದೆ ಆ ರೈಡ್ನ ಪ್ರಿಪ್ರೇಷನ್ ವಿಡಿಯೋ ಇದು. ಫಸ್ಟ್ ಎಪಿಸೋಡು. ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಯಾವ್ಯಾವ ಥರ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಮತ್ತು ಏನೇನು ತೊಗೊಂಡಿದ್ದೀವಿ, ಏನೇನು ಬೇಕು ನಮಗೆ ಮೇಯ್ನಾಗಿ ರಿಕ್ವೈರ್ಮೆಂಟ್ ಆಗಿ. ಬಿಕಾಸ್ ಆ್ಯಸ್ ಅನ್ ಆರ್ಗನೈಸರ್ ಹೋಗಿ ರೈಡರ್ಸ್ ಹೋಗೋದು ಬೇರೆ ಥರ ಇರುತ್ತೆ. ಬಟ್ ಆಸ್ ಅನ್ ಆರ್ಗನೈಸರ್ ಹೋಗಿ ಏನೇನು ಕ್ಯಾರಿ ಮಾಡಬೇಕು ಅವೆಲ್ಲ ನೋಡ್ಕೋಬೇಕಲ್ವಾ. ಸೊ ಅವೆಲ್ಲ ಏನೇನು ಕ್ಯಾರಿ ಮಾಡಿದ್ದೀವಿ, ಏನೇನಿದೆ ನಮ್ಮ ಹತ್ರ, ಸೊ ಒಂದು ಬ್ರೀಫಾಗಿ ಒಂದು ವಿಡಿಯೋ ಮಾಡಿ ತೋರಿಸ್ಬಿಡೋಣ ಅಂದ್ಬಿಟ್ಟು ವಿ ಹ್ಯಾವ್ ಪ್ಲ್ಯಾನ್ ದಿಸ್ ಫಸ್ಟ್ ಎಪಿಸೋಡ್ ವಿಡಿಯೋ. ಲೈಕ್ ಲಾಸ್ಟ್ ಟೈಮ್ ಕೇದಾರ್ನಾಥ್ಗೆ ಹೋಗ್ಬೇಕಾದ್ರೂ ಅದೇ ಥರ ಒಂದು ವಿಡಿಯೋ ಮಾಡಿ ಹಾಕಿದ್ವಿ, ಸ್ವಲ್ಪ ಹೆಲ್ಪ್ ಆಗಲಿ ಎಲ್ಲರಿಗೂ ಅಂತ ಪ್ಲ್ಯಾನ್ ಮಾಡ್ಕೋಬೇಕಾದ್ರೆ. ಸೊ ಇದು ನಮ್ಮ ಮಮ್ಮಿ ರೂಮು. ನಮ್ಮ ಮಮ್ಮಿ ಇಲ್ಲ, ನನ್ನ ತಮ್ಮ ಮನೇಲಿದ್ದಾರೆ. ಇದು ನೋಡಿದ್ರೆ ಪಕ್ಕಾ ವೀಡಿಯೋ ನೋಡ್ಬಿಟ್ಟು ಬೈಕೊಂತ ಇರ್ತಾರೆ, ಏನು ಹಿಂಗೆ ಇಟ್ಟಿದೆಯಾ ರೂಮ್ನ ಅಂತ. ಫುಲ್ ಮೆಸ್ಸಿ ಆಗಿದೆ, ಎಲ್ಲ ಫುಲ್ ಕಚಾ ಪಿಚ ಅಂತೆಲ್ಲ ಚೆಲ್ಲಾಡ್ಬಿಟ್ಟಿದ್ದೀವಿ. ಮತ್ತು ಇಲ್ಲಿ ನೋಡಿ ಎಲ್ಲ ಫುಲ್ಲು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀವಿ ನಮಗೇನೇನು ಬೇಕು ಅಂತ. ಬ್ಯಾಗು, 2 ಬ್ಯಾಗು ಮತ್ತು ಇದೊಂದು ಬ್ಯಾಗು. ಸೊ ಒಂದು ನನಗೆ ತೋರಿಸ್ತೀನಿ ಏನೇನು ಕ್ಯಾರಿ ಮಾಡ್ತೀವಿ, ಏನೇನಿದೆ ನಮ್ಮ ಹತ್ರ ಅಂತ. ಆಲ್ ಥ್ಯಾಂಕ್ಸ್ ಟು ನಿಖಿತಾ. ಅವಳೇ ಪ್ಲ್ಯಾನ್ ಮಾಡ್ಕೊಂಡಿರೋದು ಎಲ್ಲ ಏನೇನು ಕ್ಯಾರಿ ಮಾಡಬೇಕು ಅಂತ. ಸೊ ಫಸ್ಟ್ ಮೊದಲನೇದಾಗಿ ನಮ್ಮ ಗ್ಯಾಜೆಟ್ಸು, ಎಲೆಕ್ಟ್ರಾನಿಕ್ಸು, ಒಂದು ಡ್ರೋನು ಮತ್ತು ವಾಕಿ ಟಾಕೀಸು ನನಗೆ ಮತ್ತು ಜೀವನ್ಗೆ ಕಮ್ಯುನಿಕೇಷನ್ಗೆ. ಆಮೇಲೆ ಗೋಪ್ರೋ ಬ್ಯಾಗ್ ಒಂದಿದೆ, ಅದರೊಳಗಡೆ ಮೈಕ್ ಸೆಟ್ಟು ಮತ್ತು ವ್ಲಾಗಿಂಗು ಮೈಕು, ಪವರ್ ಬ್ಯಾಂಕ್ಸ್ ಇದೆ, ಎಕ್ಸ್ಟ್ರಾ ಸ್ಪೇರ್ ಮೈಕ್ಸ್ ಕೂಡ ಇಟ್ಕೊಂಡಿದ್ದೀನಿ. ಸ್ಪೇರ್ ಮೈಕ್ಸು ಮತ್ತು ಬ್ಯಾಟ್ರೀಸ್ ಇದೆ. ಅದು ಬಿಟ್ಟು ಚಾರ್ಜರ್ಸು, ಗೋಪ್ರೋ 9 ಇದೆ. ಬಿಕಾಸ್ ನಮಗೆ ಕಂಟೆಂಟು ವೈರಲ್ ಆಗೋದಕ್ಕಿಂತ ಎಲ್ಲ ನೋಡಲಿ ಅನ್ನೋದಕ್ಕಿಂತ ನಮಗೆ ನಮ್ಮ ಮೆಮೊರೀಸ್ಗೋಸ್ಕರ ನಮಗದು ವಿಡಿಯೋ ಬೇಕೇ ಬೇಕು ನಮಗೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಮೆಮೊರೀಸು, ಒಳ್ಳೆ ವೀಡಿಯೋಸ್ ಕ್ರಿಯೇಟ್ ಮಾಡಬೇಕು ಅಂತ ನಾವು ಕ್ಯಾರಿ ಮಾಡ್ತಾಯಿದ್ದೀವಿ ಒಳ್ಳೆ ವ್ಲಾಗಿಂಗ್ ಸೆಟ್ಸ್ನ. ನೆಕ್ಸ್ಟ್ ಬಂದುಬಿಟ್ಟು ವಿಂಟರ್ ಎಸೆನ್ಷಿಯಲ್ಸು, ವುಲನ್ ಕ್ಲಾತ್ಸು. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವೆಲ್ಲ ಗ್ಲೌಸಸ್ಸು. ಅಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ, ಅರೌಂಡ್ 0 ಡಿಗ್ರಿ 10 ಡಿಗ್ರೀಸ್ ಮೈನಸ್ ಕೂಡ ಹೋಗ್ಬೋದು ಕೆಲವೊಂದು ಕಡೆ ಆಲ್ಟಿಟ್ಯೂಡಲ್ಲಿ. ಸೊ ನಮಗೆ ಈ ವುಲ್ಲನ್ ಕ್ಲಾತ್ಸ್ ನೋಡಿ, ಸ್ಕಲ್ ಕ್ಯಾಪು ಮತ್ತು ಇವೆಲ್ಲ ಅವಶ್ಯಕತೆ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಥರ್ಮಲ್ಸು ಇವೆಲ್ಲ ಕ್ಯಾರಿ ಮಾಡ್ತಾಯಿದ್ದೀವಿ. ನೋಡಿ ಇದರ ಜಾಕೆಟ್ದು ಥರ್ಮಲ್ಸ್ ಇವೆಲ್ಲ. ಆಮೇಲೆ ಇದು ಹುಡ್ಡಿ ನಾವೇ ಇದು ಕಸ್ಟಮೈಸ್ ಮಾಡಿದ್ದು ನಮ್ಮದು TSBCಯಿಂದ. ನೀವೇ ನೋಡಿರ್ತೀರ ಪ್ರೀವಿಯಸ್ ವೀಡಿಯೋಸಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ. ಅದು ಬೇಕಾದ್ರೆ ಕ್ಲಿಯರಾಗಿ ತೋರಿಸ್ತೀನಿ, ಆಮೇಲೆ ರೈಡ್ ಮಾಡಬೇಕಾದ್ರೆ ನಾವು ಅಲ್ಲಿ ಹಾಕ್ಕೊಂಡಾಗ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಒಂದು 6 ಪೇರ್ಸ್ ಆಫ್ ಸಾಕ್ಸ್ ತೊಗೊಂಡಿದ್ದೀವಿ. ಬಿಕಾಸ್ ವಾಟರ್ ಕ್ರಾಸಿಂಗು ಅಲ್ಲಿ ಇಲ್ಲಿ ಒದ್ದೆ ಆಗೋಯ್ತು ಅಂದರೆ ಆಮೇಲೆ ನಮ್ಮದು ಗಾಡಿದು ಫಾಗ್ ಲೈಟ್ ಏನಿದೆ ಅದನ್ನು ಕವರ್ ಮಾಡೋಕ್ಕೆ ಕೂಡ ಒಂದು ಪೇರ್ ಬೇಕು ನಮಗೆ. ಸೊ ಅದಕ್ಕೋಸ್ಕರ 6 ಪೇರ್ಸ್ ಆಫ್ ಸಾಕ್ಸ್ ತೊಗೊಂಡಿದ್ದೀವಿ. ಆಮೇಲೆ ನೆಕ್ಸ್ಟ್ ನಮ್ಮ ಇದು ಫಸ್ಟ್ ಏಡ್ ಕಿಟ್ಟು. ಬಿಕಾಸ್ ನಮ್ಮ ಒಬ್ಬರಿಗೆ ಸಾಲೋದಿಲ್ಲ, ಎಂಟೈರ್ ಗ್ರೂಪ್ಗೆ ಆ್ಯಸ್ ಅ ಬ್ಯಾಕಪ್ ಕ್ಯಾರಿ ಮಾಡಬೇಕು ಅಂತ. ಸೊ ಫಸ್ಟ್ ಏಡ್ ಕಿಟ್ಟಲ್ಲಿ ಏನೇನಪ್ಪ ಇದೆ ಅಂತ, ಕಾಫ್ ಸಿರಪ್ ಇದೆ, ವಿಕ್ಸ್ ಇದೆ, ಡೋಲೋ ಇದೆ, ಡೈಮಾಕ್ಸ್ ಇದೆ, ORS ಇದೆ, ಆಮೇಲೆ ಪೇನ್ ಕಿಲ್ಲರ್ಸ್ ಇದೆ, ಅದಾದಮೇಲೆ ಡೆಟಾಲು, ಫಸ್ಟ್ ಏಡ್ ಕಿಟ್ ಇದೆ, ಆಟ್ರವಿನ್ ಇದೆ, ಆ್ಯಂಡ್ ಸ್ಟಮಕ್ ಪೇಯ್ನಿಗೆ ಆ ಥರ ಪೇನ್ ಕಿಲ್ಲರ್ಸು ಆ್ಯಂಡ್ ಡಾಟೆಡ್ ಬ್ಯಾಂಡೇಜ್ ಇದೆ. ಸೊ ಇನ್ ಕೇಸ್ ಎನಿ ಕ್ರ್ಯಾಂಪ್ಸ್ ಏನಾದರೂ ಆದರೆ ಯೂಸ್ ಆಗುತ್ತೆ. ಆಮೇಲೆ ಇದರಲ್ಲಿ ಹೀಟ್ ಪ್ಯಾಕ್ ಇದೆ. ಹೀಟ್ ಪ್ಯಾಕ್ ನಾನು ಬೇಡ ಅಂತಂದೆ, ಬಟ್ ನಿಖಿತ ಕೇಳಿಲ್ಲ, ಚಳಿ ಆಗ್ಬಿಟ್ರೆ ಏನು ಮಾಡೋದು ಅಂತ. ಡೆಕಾಥ್ಲಾನ್ ಸಿಗುತ್ತೆ ಹೀಟ್ ಪ್ಯಾಕ್ಸ್ ಅಂತ. ಅದು ಸ್ಕಿನ್ ಮೇಲೆ, ನಮ್ಮ ಕಾಲ ಮೇಲೆ, ಕೈ ಮೇಲೆ ಎಲ್ಲಾದರೂ ಅದನ್ನು ಹೀಟ್ ಪ್ಯಾಕ್ಸ್ನ ಹಾಕ್ಕೊಂಡ್ರೆ ಬಾಡಿನ 5 to 6 ಅವರ್ಸು ವಾರ್ಮ್ ಆಗಿರುತ್ತೆ. ನೋಡಿ ಹೀಟ್ ಪ್ಯಾಕ್ಸ್ ನೋಡಿ, ಇವೆಲ್ಲ ಹೀಟ್ ಪ್ಯಾಕ್ಸ್ ಡೆಕಾಥ್ಲಾನ್ ಸಿಗುತ್ತೆ. ಎಲ್ಲಾದರೂ ಕಾಲ ಮೇಲೆ, ಕೈ ಮೇಲೆ ಎಲ್ಲಾದರೂ ಇದನ್ನು ಹಾಕ್ಕೊಂಡ್ರೆ ಆಲ್ಮೋಸ್ಟ್ 4 to 5 ಅವರ್ಸು ನಮ್ಮ ಎಂಟೈರ್ ಬಾಡಿನ ವಾರ್ಮ್ ಆಗಿಡುತ್ತೆ. ಆಮೇಲೆ ನೆಕ್ಸ್ಟ್ ನಾವು ಕ್ಯಾರಿ ಮಾಡ್ತಾ ಇರೋದು ನೋಡಿ, ಇದು ಓಡೋಮಸ್ಸು. ಕೆಲವೊಂದು ಕಡೆ ಮಸ್ಕಿಟೋಸ್ ಇರ್ಬೋದು, ಹೇಳೋಕ್ಕಾಗಲ್ಲ, ಒಂದೊಂದು ಜಾಗ ಒಂದೊಂದು ಇರುತ್ತೆ. ಓಡೋಮಸ್ಸು ಮತ್ತು ಇದು ಫಾಸ್ಟ್ ಕಾರ್ಡ್ ಇಟ್ಕೊಂಡಿದ್ದೀವಿ, ಅದು ಸೇಫ್ಟಿ ಪ್ರಿಕಾಷನ್ಸು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ಈ ರೈಡಿಗೆ ಬೇಕಾಗಿರೋ ಟೂಲ್ಸು ಮತ್ತು ಸ್ಪೇರ್ಸು. ಟೂಲ್ಸ್ ಮೇಯ್ನಾಗಿ ನಾವು ಕ್ಯಾರಿ ಮಾಡ್ತಾ ಇರೋದು ಈ ಜಂಪ್ ಸ್ಟಾರ್ಟ್ ಕೇಬಲ್ಲು. ಬಿಕಾಸ್ ಲೋ ಆಲ್ಟಿಟ್ಯೂಡ್ ಕೋಲ್ಡ್ ಇರುತ್ತಲ್ವ. ಸೊ ಆ ಟೈಮಲ್ಲಿ ಕೋಲ್ಡ್ ಬೈಕ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಬೈಕ್ ಟು ಬೈಕು ಜಂಪ್ ಸ್ಟಾರ್ಟ್ ಮಾಡ್ಬೋದು. ಇರಲಿ ಸೇಫ್ಟಿಗೋಸ್ಕರ ಅಂತ ಆಲ್ಮೋಸ್ಟ್ ಒಂದು 6 months ಬ್ಯಾಕೆ ತೊಗೊಂಡಿದ್ದೆ. ಸೊ ಅದು ಈಗ ಯೂಸ್ ಆಗ್ತಿದೆ.
ಕಾರ್ ಸಹ ಇದೆಲ್ಲ ಮಾಡ್ಬೋದು ಬೇಕಾದ್ರೆ. ಕಾರ್ಗೆ ಮಾಡೋಷ್ಟು ಪವರ್ ಇದೆ, 300 ಆ್ಯಂಪು. ಆಮೇಲೆ ಟೋಯಿಂಗ್ ಕೇಬಲ್ ಇದೆ. ಇದು ಇನ್ಫ್ಲೇಟರ್ ಇದೆ. ಇನ್ಫ್ಲೇಟರ್ ನಾನು ಇದು ಪ್ರಿಫರ್ ಮಾಡೋದು, ಏನು ಚಾರ್ಜಿಂಗ್ದು ಬರುತ್ತೆ ಅದನ್ನು ನಾನು ಪ್ರಿಫರ್ ಮಾಡೋದು. ಆಮೇಲೆ ಇದು ಪಂಚರ್ದು ಇದು ಸ್ಪಾನರ್ ಸೆಟ್ಟು ಫುಲ್ ಸೆಟ್ ಇದೆ. ಲೋಯೆಸ್ಟಿಂದ ಹೈಯೆಸ್ಟ್ವರೆಗೂ ಫುಲ್ ಎಲ್ಲ ಸೆಟ್ ಇದೆ. ಆಮೇಲೆ ಇದು ಚೈನ್ದು ಕ್ಲೀನರು ಬ್ರಷು. ಆಮೇಲೆ ಇದು ಮೋಟೂಲ್ ಚೈನ್ ಸ್ಪ್ರೇ. ನಾನು ನೋಡಿರೋ ಪ್ರಕಾರ ನನಗೆ ಪರ್ಸ್ನಲಿ ಐ ಲೈಕ್ ಟು ದಿಸ್ ಕ್ವಾಲಿಟಿ, ಬಿಕಾಸ್ ಇದು ವೀಲ್ ಮೇಲೆ ಸ್ಪಿನ್ ಆದಾಗ ವೀಲ್ ಮೇಲೆಲ್ಲ ಇದು ಸ್ಪಿಲ್ ಆಗಲ್ಲ. ಅದಕ್ಕೋಸ್ಕರ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಮೋಟೋಲು ತುಂಬ ಬ್ರ್ಯಾಂಡ್ಸ್ ಯೂಸ್ ಮಾಡಿದೆ, ಎಲ್ಲದಕ್ಕಿಂತ ನಂಗೆ ಇಷ್ಟ ಆಗಿದ್ದು ಇದೇನೆ. ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಆಮೇಲೆ ವೀಲ್ಸ್ ಮೇಲೆ ರಿಮ್ ಮೇಲೆ ಸ್ಪಿನ್ ಆಗಲ್ಲ ಆಯಿಲು. ಆಮೇಲೆ ಚೈನ್ ಕ್ಲೀನಿಂಗ್ ಮಾಡಬೇಕಂದ್ರೆ, ಇವಾಗ ಮಳೆಗಿಲೆ ಎಲ್ಲ ಬಂತು ಅಂದರೆ ಮಣ್ಣು ಕುತ್ಕೊಳ್ತು ಚೈನ್ ಮೇಲೆ ಅಂತಂದರೆ, ಇದು ಚೈನ್ ಕ್ಲೀನ್ ಮಾಡಬೇಕು ಅಂದರೆ ಯೂಸಲಿ ನಾನು ಮನೇಲಿ ಮಾಡ್ಬೇಕಾದ್ರೆ ನಾನು ಡೀಸೆಲ್ ಯೂಸ್ ಮಾಡ್ತೀನಿ. ಸೊ ಈಗ ಡೀಸೆಲ್ ಕ್ಯಾರಿ ಮಾಡೋಕ್ಕೆಲ್ಲ ಆಗಲ್ಲ. ಸೊ WD ಸ್ಪ್ರೇ ತೊಗೊಂಡಿದ್ದೀನಿ ಚೈನ್ ಕ್ಲೀನ್ ಮಾಡೋದಕ್ಕೋಸ್ಕರ. ಆಮೇಲೆ ಇಲ್ಲಿ ಆಯಿಲ್ ಕಿ ಸೆಟ್ ಪೂರ್ತಿ ಇದೆ. MC ಒಂದು ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಪಂಚರ್ ಹಾಕೋದಕ್ಕೆ ಏನೇನು ಟೂಲ್ಸ್ ಬೇಕೋ ಅವೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇವೆಲ್ಲ ಎಲ್ಲೋಗುತ್ತೆ ಅಂದರೆ ನೋಡಿ, ನನ್ನ ಈ ಟ್ರಯಲ್ ಬ್ಯಾಗ್ ಇದೆಲ್ಲ ಅದು ಟ್ರಯಲ್ ಬ್ಯಾಗ್ ಇದೆ. ಸೊ ಇದು ಲೆಫ್ಟ್ ರೈಟ್ ಫ್ರಂಟ್ ಬರುತ್ತೆ. ಸೊ ಅದರೊಳಗಡೆ ಇವೆಲ್ಲ ಹೋಗುತ್ತೆ, ಟೂಲ್ಸ್ ಗೀಲ್ಸ್ ಎಲ್ಲ ಏನೇನಿದೆ ಅವೆಲ್ಲ ಅದರಲ್ಲಿ ಹೋಗುತ್ತೆ. ಆಮೇಲೆ ಇದೊಂದು ನಮಗೆ ವೆರಿ ಮಚ್ ಇಂಪಾರ್ಟೆಂಟು. ನಿಮಗೆ ಗೊತ್ತಿರುತ್ತೆ, ಅಡ್ವೆಂಚರ್ ಈಗ ಬರ್ತಿರೋ ಗಾಡೀಸಲ್ಲೆಲ್ಲ ADV ಬೈಕ್ಸಲ್ಲೆಲ್ಲ ಯೂಶ್ವಲಿ ಸಣ್ಣ ಸ್ಟ್ಯಾಂಡ್ ಕೊಡೋದಿಲ್ಲ. ವೀಲ್ನ ಒಂದು ಸೈಡು ಮೇಲೆ ಎತ್ಬಿಟ್ಟು ಲಿಫ್ಟ್ ಮಾಡಿಬಿಟ್ಟು ಇದು ಮಾಡಬೇಕು. ಸೊ ನಮಗೆ ಕಷ್ಟ ಆಗ್ಬೋದು ಕೆಲವೊಂದು ಸಲ. ಅದಕ್ಕೋಸ್ಕರ ಇದು ವೀಲ್ನ ಮೇಲೆ ಎತ್ತಿ ಚೈನ್ ಲೂಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದೊಂದು ಟೂಲು ಗ್ರ್ಯಾಂಡ್ ಪಿಟ್ ಸ್ಟಾಪಿಂದ ತೊಗೊಂಡಿರೋದು. ಆಮೇಲೆ ಟಾರ್ಚು ಎಮರ್ಜೆನ್ಸಿಗೋಸ್ಕರ, ಕೆಲವೊಂದು ಕಡೆ ಕತ್ಲೆ ಇರುತ್ತೆ, ಲೈಟ್ಸ್ ಇರೋಲ್ಲ. ಸೊ ಆ ಟೈಮಲ್ಲಿ ಏನಾದರೂ ಹೆಲ್ಪ್ ಆಗುತ್ತೆ. ಡಕ್ ಟೇಪು, ಆಮೇಲೆ ಜಿಪ್ ಟ್ಯಾಕ್ಸು. ಇದೊಂದು ರೋಪ್ ತೊಗೊಂಡಿದ್ದೀನಿ ಸೇಫ್ಟಿಗೆ ಇರಲಿ ಅಂತ, ಇನ್ ಕೇಸ್ ಬಂಜಿ ಕಾರ್ಡ್ಸ್ ಕಟ್ಟಾಗೋ. ನೋಡಿ, ಬಂಜಿ ಕಾರ್ಡ್ಸ್ ಕ್ವಾಲಿಟಿದೆ ಪೇ ಮಾಡಿ ತೊಗೊಂಡಿದ್ದೀನಿ. ಬಟ್ ಇನ್ ಕೇಸ್ ಸಪೋಸ್ ಇದು ಕಟ್ಟಾಗೋಯ್ತು, ವೆಯ್ಟ್ ಹಿಡಿದಿರಾ ಅಂದರೆ ಸ್ಪೇರ್ಗೆ ಇರಲಿ ಏನಕ್ಕಾದ್ರು ಅಂದ್ಬಿಟ್ಟು ರೋಪ್ ತೊಗೊಂಡಿದ್ದೀನಿ, ರೋಪ್ ಇರಲಿ ಅಂತ. ಆಮೇಲೆ ಸೋಲೇಸ್ ಕಡೆಯಿಂದ ಸೋಲೇಸ್ದೊಂದು ಟ್ಯಾಂಕ್ ಬ್ಯಾಗ್ ಇದೆ. ಇದರೊಳಗಡೆ ಫುಲ್ ನಮ್ಮ ಗ್ಯಾಜೆಟ್ಸ್ ಹೋಗ್ಬಿಡುತ್ತೆ, ಗೋಪ್ರೋ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ವ್ಲಾಗ್ ಮಾಡೋಕ್ಕೆ ಏನೇನು ಎಕ್ಸಸೈಸ್ ಇದೆಯೋ ಅವೆಲ್ಲ ಇದು ಟ್ಯಾಂಕ್ ಬ್ಯಾಗ್ ಒಳಗಡೆ ಹೋಗ್ಬಿಡುತ್ತೆ, ಇನ್ಕ್ಲೂಡಿಂಗ್ ಡ್ರೋನು. ಆಮೇಲೆ ನನಗಿದು ಜೆರಿ ಕ್ಯಾನ್ಸು ಇವರು ಜಗಪತಿ ಬಾಬು ಅಂತ ಅವ್ರು ಕೊಟ್ಟರು ನನಗೆ. ಬಿಕಾಸ್ ಒಂದು ರೈಡ್ಗೆ ನಾನು ತೊಗೊಂಡ್ರು ನನಗೆ ವೇಸ್ಟ್ ಆಗಿಬಿಡುತ್ತೆ, ಮತ್ತು ಇಲ್ಲಿ ಯಾವ ರೈಡ್ಸ್ಗೂ ನಮ್ಗೆ ಯೂಸ್ ಆಗೋಲ್ಲ ಜೆರಿ ಕ್ಯಾನ್ಸ್ ತೊಗೊಂಡ್ರೆ. ಸೊ ನಾನು ಗ್ರೂಪಲ್ಲಿ ಕೇಳಿದೆ, ಜಗಪತಿ ಬಾಬು ಅವರು ನನ್ನ ಹತ್ರ ಇದೆ ಬ್ರೋ ಅಂದ್ಬಿಟ್ಟು. ಪಾಪ ತುಂಬ ದೂರಿಂದ ಬಂದು ಅವರೇ ಕೊಟ್ಬಿಟ್ಟು ಹೋದರು. ಥ್ಯಾಂಕ್ ಯು ವೆರಿ ಮಚ್ ಬ್ರೋ. ಇವೆರಡು ಜೆರಿ ಕ್ಯಾನ್ಸನ್ನು ನಾನು ಈ ಬ್ಯಾಗ್ ಒಳಗಡೆ ಇಟ್ಬಿಡ್ತೀನಿ, ಫಿಟ್ಟಿಂಗ್ ಮಾಡಿಸ್ತಾ ಇಲ್ಲ, ಬ್ಯಾಗಲ್ಲೇ ಇಟ್ಬಿಟ್ಟು ನಾನು ಪ್ಯಾಕ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಆ್ಯಂಡ್ ಫೈನಲ್ಲು ಏನಪ್ಪ ಅಂದರೆ ನಮ್ಮ ಡೈಲಿ ವೇರು, ಮತ್ತು ಅಲ್ಲಿ ಟೂರಿಸ್ಟ್ ಪ್ಲೇಸಸ್ಗೆಲ್ಲ ಹೋಗ್ಬೇಕಂದ್ರೆ ವಿಸಿಟ್ ಮಾಡೋದಕ್ಕೆಲ್ಲ ಕ್ಲಾತ್ಸು, ಇನ್ನರ್ ವೇರ್ಸು ಪ್ರತಿಯೊಂದೂ ನೋಡಿ ನಮ್ಗೆ ಇಷ್ಟರಲ್ಲೇ ನಾವು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಆಲ್ ಕ್ರೆಡಿಟ್ಸ್ ಟು ನಿಖಿತಾ, ಬಿಕಾಸ್ ಆನ್ಲೈನಲ್ಲಿ ಚೆಕ್ ಮಾಡಿಬಿಟ್ಟು ಇದೊಂಥರ ವ್ಯಾಕ್ಯೂಮ್ ಬ್ಯಾಗ್ಸ್ ಥರ ಇದು ಕ್ಲಾತೆಲ್ಲ ಒಳಗಡೆ ಪ್ಯಾಕ್ ಮಾಡಿಬಿಟ್ಟು ವ್ಯಾಕ್ಯೂಮ್ ಸಕ್ ಮಾಡಿಬಿಟ್ರೆ ಚಿಕ್ಕದಾಗಿಬಿಡುತ್ತೆ ನೋಡಿ. ಈ ಥರ ನಾವಿಲ್ಲಿ ತುಂಬ ಬಟ್ಟೆ ಇಟ್ಟಿದ್ದೀವಿ, ಬಟ್ ಇದು ಕಾಣಿಸ್ತಾ ಇಲ್ಲ. ಇವೆಲ್ಲ ಡೈರೆಕ್ಟಾಗಿ ವ್ಯಾಕ್ಯೂಮ್ ಸಕ್ ಮಾಡಿಬಿಟ್ಟು ಆ ಬ್ಯಾಗ್ ಒಳಗಡೆ ಮತ್ತು ಈ ಬ್ಯಾಗ್ ಒಳಗಡೆ ಹೋಗುತ್ತೆ. ನಾನೆಲ್ಲ ಫುಲ್ ಲೋಡ್ ಮಾಡಿದ್ಮೇಲೆ ನಿಮಗೆ ರೈಡ್ ಮಾಡಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಬೈಕಲ್ಲಿ ಮತ್ತು ಲೋಡ್ ಮಾಡಿದ್ಮೇಲೆ ಅಂತ. ಈಗ ಜನರಲಿ ಸೊ ಈ ಥರ ಕವರ್ಸಲ್ಲಿ ನೋಡಿ, ಅಷ್ಟು ಬಟ್ಟೆನೂ ನಮಗೆ 20-25 ದಿನದ ಬಟ್ಟೆನೂ ಬರೀ ಇಷ್ಟರಲ್ಲೇ ಕವರ್ ಆಗಿದೆ, ಇಷ್ಟರಲ್ಲೇ ಪ್ಯಾಕ್ ಆಗಿಬಿಟ್ಟಿದೆ. ದಿಸ್ ವಾಸ್ ಸಮಥಿಂಗ್ ವೆರಿ ಎಫಿಷಿಯೆಂಟ್ ವೇ ಆಫ್ ಪ್ಯಾಕಿಂಗು ನಿಖಿತಾ ಮಾಡಿರೋದು. ಸೊ ಅದು ಬಿಟ್ಟು ಲ್ಯಾಪ್ಟಾಪ್ಸ್ ಕ್ಯಾರಿ ಮಾಡ್ತಾಯಿದ್ದೀವಿ. ಇದು ನಮ್ಮ ಪರ್ಸ್ನಲ್ ಲ್ಯಾಪ್ಟಾಪ್ ಒಂದಿದೆ, ಆಮೇಲೆ ನಂದು ಪ್ರೊಫೆಷ್ನಲ್ ಲ್ಯಾಪ್ಟಾಪ್ ಒಂದಿದೆ. ಬಿಕಾಸ್ ವರ್ಕ್ ಮಾಡೋ ಅವಶ್ಯಕತೆ ಬರ್ಬೋದು ನನಗೆ ಸೆಂಟ್ರಲ್ಲಿ, ಬಿಕಾಸ್ ನಮಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದೆ. ಕೆಲವೊಂದು ಕಡೆ ಎಮರ್ಜೆನ್ಸಿ ಬಂತು ಅಂದರೆ ವರ್ಕ್ ಮಾಡಲೇಬೇಕು. ಅದು ಬಿಟ್ಟರೆ ನಮ್ಮ ಸ್ಲಿಪ್ಪರ್ಸು ಅಲ್ಲಿ ಸುತ್ತಮುತ್ತ ಲೋಕಲಲ್ಲಿ ಓಡಾಡೋದಕ್ಕೆ, ರೂಮ್ ಹತ್ರ ಓಡಾಡೋದಕ್ಕೆ ನಂದು ಮತ್ತು ನಿಖಿತಾ ಒಂದು ಸ್ಪೇರ್ ತೊಗೊಂಡಿದ್ದೀವಿ. ಅದು ಬಿಟ್ಟರೆ ಸನ್ಗ್ಲಾಸಸ್ ಇದೆ, ಸನ್ಗ್ಲಾಸಸ್ ತೊಗೊಂಡಿದ್ದೀವಿ, ಇಂಪಾರ್ಟೆಂಟಾಗಿ ಬೇಕೇ ಬೇಕು. ಆಮೇಲೆ ಟಾಯ್ಲೆಟ್ರೀಸ್ ಪೂರ್ತಿ ಇದರಲ್ಲಿ ಹೋಗುತ್ತೆ. ಇದರೊಳಗಡೆ ಹೋಗ್ಬಿಟ್ಟು ನಾವು ಪ್ಯಾಕ್ ಮಾಡಿಬಿಡ್ತೀವಿ. ಬ್ಯಾಗ್ ಎಷ್ಟು ಕ್ಯಾರಿ ಮಾಡ್ತಾಯಿದ್ದೀವಿ ಅಂತಂದರೆ
ಟ್ಯಾಂಕ್ ಬ್ಯಾಗ್ ಒಂದು, ಸ್ಯಾಡಲ್ ಬ್ಯಾಗ್ಸ್ ಎರಡಿದೆ ಆ ಕಡೆ ಈ ಕಡೆ. ದಿಸ್ ಈಸ್ ಅಬೌಟ್ 36 ಲೀಟರ್ ಬರುತ್ತೆ ಅನಿಸುತ್ತೆ, 36 ಬರುತ್ತೋ 32 ಬರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಂವೇರ್ ಅರೌಂಡ್ ದ್ಯಾಟ್. ಈ ಬ್ಯಾಗು 70 ಲೀಟರ್ಸ್ ಬ್ಯಾಗ್ ಇದು. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಇದ್ದಿದ್ದು ಫುಲ್ ಇವೆಲ್ಲ ಇಷ್ಟು ಐಟಮು ಇದರಲ್ಲೇ ಪ್ಯಾಕ್ ಮಾಡಬೇಕು ಅಂತ. ಎಲ್ಲ ಇಟ್ಬಿಟ್ಟು ನೋಡಿದ್ವಿ, ಬ್ಯಾಗ್ ತುಂಬ ದೊಡ್ಡದಾಗೋಯ್ತು, ಆಮೇಲೆ ತುಂಬ ಹೆವಿ ಆಗೋಯ್ತು. ಅಷ್ಟು ಹೆವಿ ವೆಯ್ಟ್ ನಾವು ಹಿಂದೆಗಡೆ ಟಾಪ್ ರ್ಯಾಕ್ ಮೇಲೆ ಇಟ್ಬಿಟ್ಟು ಟೈ ಮಾಡಿದ್ರೆ ಅದು ವೆಯ್ಟ್ ಕೆಲವೊಂದು ಕಡೆ ತಡೆಯೋದಿಲ್ಲ, ತುಂಬ ಹಂಪ್ಸು ಬಂಪ್ಸು, ಆಮೇಲೆ ಬ್ಯಾಡ್ ರೋಡ್ಸ್ ಬಂದಾಗ ದರ್ ಆರ್ ಚಾನ್ಸಸ್ ಆಫ್ ಬಂಜಿ ಕಾರ್ಡ್ ಬ್ರೇಕಿಂಗ್, ಆಮೇಲೆ ಆ ಕಡೆ ಈ ಕಡೆ ಅಲ್ಲಾಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ರಿಸ್ಕ್ ಬೇಡ ಅಂತ ನಮಗೆ ಇದ್ರಲ್ಲಿ ಬೇಡ ಅಂತ ನಾವು ಇದ್ರಲ್ಲಿ ಸ್ವಲ್ಪ ವೆಯ್ಟ್ ಹಾಕ್ತೀವಿ. ನಮ್ಮದು ಬಟ್ಟೆಗಳು, ಆಮೇಲೆ ಬಟ್ಟೆಗಳೆಲ್ಲ ಇದರಲ್ಲಿ ಹೋಗುತ್ತೆ. ಇನ್ನು ಮಿಕ್ಕಿದ್ದು ಉಲನ್ ಕ್ಲಾತ್ಸು, ಆಮೇಲೆ ಈ ವಿಂಟರ್ ಕ್ಲಾತ್ಸ್ ಇವೆಲ್ಲ ಇದರಲ್ಲಿ ಹೋಗುತ್ತೆ. ಜೆರಿ ಕ್ಯಾನ್ಸು ಇದರಲ್ಲಿ ಹೋಗುತ್ತೆ. ಜೆರಿ ಕ್ಯಾನ್ ಸಹ ನಮಗೆ ಇದರ ಸ್ಯಾಡಲ್ ಬ್ಯಾಗಲ್ಲೇ ಹೋಗುತ್ತೆ. ಆಮೇಲೆ ಟ್ಯಾಂಕ್ ಬ್ಯಾಗಲ್ಲಿ ಆ್ಯಸ್ ಯೂಶ್ವಲಿ ಆಲ್ ದ ಗ್ಯಾಜೆಟ್ಸ್ ವಿಲ್ ಗೋ ಇನ್ಸೈಡ್ ದಿಸ್. ಟೂಲ್ಸು ಕಿಟ್ಸು ಗೀಲ್ಸ್ ಎಲ್ಲ ಆ ಟ್ರಯಲ್ ಬ್ಯಾಗಲ್ಲಿ ಹೋಗುತ್ತೆ. ಸೊ ದಿಸ್ ಈಸ್ ಅವರ್ ವೇ ಆಫ್ ಪ್ಯಾಕಿಂಗ್ ಫಾರ್ 25 ಡೇಸ್ ಆಫ್ ಅವರ್ ಲಡಾಖ್ ಟ್ರಿಪ್ಪು. ಪ್ಯಾಕ್ ಮಾಡಿ ಎಲ್ಲ ಫುಲ್ಲು ಗಾಡಿಗೆಲ್ಲ ಲೋಡ್ ಮಾಡಿದ್ಮೇಲೆ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ ಕೇಸ್ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ಪುಟ್ ಯುವರ್ ಕಮೆಂಟ್ಸ್ ಆನ್ ದ ಕಮೆಂಟ್ ಸೆಕ್ಷನ್. ಅಟ್ ಲಾಸ್ಟ್ ಕೆಲವೊಂದು ಸ್ನ್ಯಾಕ್ಸ್ ಕ್ಯಾರಿ ಮಾಡ್ತಾಯಿದ್ದೀವಿ, ಸ್ವೀಟ್ಸು, ಚಾಕ್ಲೇಟ್ಸು, ಚಿಕ್ಕೀಸು ಇರಲಿ ಅಂತ. ಬಿಕಾಸ್ ಬೇಕಾಗುತ್ತೆ ನಮಗೆ. ಕೆಲವೊಂದು ಕಡೆ ಸುಸ್ತಾಗೋಯ್ತು, ತಿನ್ನೋಕ್ಕೇನು ಸಿಗಲಿಲ್ಲ ಅಂದರೆ ಎಮರ್ಜೆನ್ಸಿ ನೀಡ್ಸ್ ಇರಲಿ ಅಂತ ಕ್ಯಾರಿ ಮಾಡ್ತಾಯಿದ್ದೀವಿ. ಸೊ ದಿಸ್ ಈಸ್ ಅವರ್ ಫಸ್ಟ್ ಎಪಿಸೋಡು. ದಿಸ್ ಈಸ್ ಹೌ ವಿ ಹ್ಯಾವ್ ಪ್ರಿಪೇರ್ಡ್ ಫಾರ್ ಲಡಾಖ್ ರೈಡ್ ಫಾರ್ ಅಬೌಟ್ 25 ಡೇಸು. ಸೊ ಇದೇ ಥರ ಮೋರ್ ಇನ್ಫಾರ್ಮೇಷನಲ್ ವೀಡಿಯೋಸು, ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ಇಂಟ್ರೆಸ್ಟ್ ಇರೋರು ಹೋಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ. ಮೋರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಹಿಯರ್. See you all on the road very soon.